ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ ಹಿರಿಯರೇ, ದೇವಜನರೇ, ನಿಮ್ಮೆಲ್ಲರನ್ನ ಅತ್ಯುನ್ನತನು ಮಹೋನ್ನತನು ಸದಾಕಾಲ ನಮ್ಮನ್ನು ಕಾದು ನಮಗೆ ಧೈರ್ಯವನ್ನು ಕೊಟ್ಟು ನಮ್ಮನ್ನು ನಡೆಸುವಾತನಾಗಿರುವ ಯೇಸುವಿನ ಮಧುರ ನಾಮದಲ್ಲಿ ವಂದಿಸ್ತಾ ಇದ್ದೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ದೇವರ ಮಹಾಕೃಪೆಯಿಂದ ನಾವೆಲ್ಲರೂ ಮತ್ತೊಂದು ಹೊಸ ದಿನವನ್ನು ನೋಡುವಂತೆ ದೇವರು ಮಾಡಿದ್ದಾರಲ್ವ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವಂಥವರು ಆಗಿರೋಣ. ಪ್ರಿಯ ದೇವಜನವೇ, ಒಂದು ಸಂಸ್ಕೃತದ ಪದ ಇದೆ. ಆ ಪದವೇನೆಂದರೆ ಧೈರ್ಯಂ ಸರ್ವತ್ರ ಸಾಧನಂ ಎಂದು ಹೇಳುತ್ತದೆ. ಅಂದರೆ ಧೈರ್ಯವು ಸರ್ವ ವಿಧದಲ್ಲಿಯೂ ಸಹಾಯ ಮಾಡುತ್ತದೆ ಎಂಬುದಾಗಿ, ಧೈರ್ಯವು ಒಂದು ಸಾಧನ ಎಂಬುದಾಗಿ. ದೇವಜನವೇ, ಭಯಪಟ್ಟರೆ ಒಂದೆಜ್ಜೆ ಹಿಂದೆ ಹಾಕಿದರೆ ಸಾಕು, ನಾವು ಸೋತಂಗೆ. ಆದರೆ ಸೋಲುವಂಥ ಸಮಯದಲ್ಲಿಯೂ ಕೂಡ ಒಂದೆಜ್ಜೆ ಧೈರ್ಯದ ಹೆಜ್ಜೆಯನ್ನಿಡುವಾಗ ಶತ್ರುವು ಕೂಡ ಭಯಪಡುತ್ತಾರೆ. ಭಯಪಟ್ಟು ಹೆಜ್ಜೆ ಹಾಕುವುದಕ್ಕಿಂತ ಧೈರ್ಯದ ಹೆಜ್ಜೆಯನ್ನು ಹಾಕುವುದು ಬಹಳ ಮುಖ್ಯ. ಈ ಪ್ರಾಣಿಗಳಲ್ಲಿ ನೋಡಿರಿ, ಭಯಪಡದ ಒಂದು ಪ್ರಾಣಿ ಎಂದು ಹೇಳಿದರೆ ಅದು ಸಿಂಹ. ಸಿಂಹದಂತೆ ನಾವು ಕೂಡ ಧೈರ್ಯದಿಂದಿರಬೇಕು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಹೌದು, ಬೇರೆಯ ಪ್ರಾಣಿಗಳು ಭಯಪಟ್ಟು ಆಲೋಚನೆ ಮಾಡಿ ಹಿಂದೆ ಹೆಜ್ಜೆ ಹಾಕುವಾಗ ಸಿಂಹ ಘರ್ಜಿಸುತ್ತಾ ಧೈರ್ಯದಿಂದ ಒಂದು ಮುಂದೆ ಹೆಜ್ಜೆ ಹಾಕುತ್ತದೆ. ಬನ್ನಿ, ಹಾಗಾದರೆ ದೇವರ ವಾಕ್ಯ ಹೇಳುವ ಹಾಗೆ ಧೈರ್ಯದಿಂದಿರೋಣ, ಧೈರ್ಯವನ್ನು ಹೊಂದುವಂತೆ ಈ ಸಂದೇಶವನ್ನು ಕೇಳಿರಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಜ್ಞಾನೋಕ್ತಿಗಳ ಗ್ರಂಥ 28ನೇ ಅಧ್ಯಾಯ 1ನೇ ವಚನ. ಹಿಂದಟ್ಟದಿದ್ದರೂ ದುಷ್ಟನು ಎದರಿ ಓಡಿ ಹೋಗುವನು, ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವನು. ಹಾಲೆಲೂಯ. ನನ್ನ ಪ್ರಿಯ ದೇವಜನವೇ, ದೇವರಿಗೆ ಸ್ತೋತ್ರ. ಈ ಮಾತನ್ನು ನೆನಪಿಸಿದಂಥ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಇಲ್ಲಿ ದುಷ್ಟರು ಮತ್ತು ಶಿಷ್ಟರ ಕುರಿತಾಗಿ ಆಲೋಚನೆ ಮಾಡುವಾಗ ದುಷ್ಟರ ಕುರಿತಾಗಿ ಇಲ್ಲಿ ಹೇಳುತ್ತಿರುವ ಮಾತು, ಹಿಂದಟ್ಟದಿದ್ದರೂ ದುಷ್ಟರು ಹೆದರಿ ಓಡುವರು ಎಂದು ಹೇಳುತ್ತಾ ಇದೆ. ಅಂದರೆ ದುಷ್ಟರು ಓಡಿ ಹೋಗ್ತಾರಂತೆ, ಶಿಷ್ಟರಾದರೂ ಧೈರ್ಯದಿಂದ, ಯಾವ ರೀತಿ ಧೈರ್ಯ? ಸಿಂಹದಂತೆ ಧೈರ್ಯದಿಂದಿರುವರು. ನೋಡಿ, ಕೆಲವು ಸಾರಿ ಕೆಲವರು ಹೇಳ್ತಾರೆ, ನಾನೇನು ತಪ್ಪು ಮಾಡಿಲ್ಲ, ನಾನು ಯಾಕೆ ಓಡೋಗಬೇಕು? ನಾನೇನು ತಪ್ಪು ಮಾಡಿಲ್ಲ, ನಾನು ಯಾಕೆ ಭಯಪಡಬೇಕು? ನಾನೇನು ತಪ್ಪು ಮಾಡಿಲ್ವಲ್ಲ, ನಾನು ಯಾಕೆ ಅವರಿಗೆ ಹೆದರಬೇಕು ಅಂತ ಹೇಳುತ್ತಾರೆ. ಅದೇ ತಪ್ಪು ಮಾಡಿದವರು ಹೆದರಿ ಓಡಿ ಹೋಗಬೇಕಾಗುತ್ತದೆ. ಇಲ್ಲಿ ದುಷ್ಟರು ಹೆದರಿ ಓಡುವರು, ಶಿಷ್ಟರಾದರೂ ಸಿಂಹದಂತೆ ಧೈರ್ಯದಿಂದಿರುವುದು. ದೇವಜನವೇ, ಈ ಲೋಕದಲ್ಲಿ ನಮಗೆ ಸಮಸ್ಯೆಗಳುಂಟು, ಪ್ರಯಾಸಗಳುಂಟು, ವಿರೋಧಗಳುಂಟು. ಆದರೆ ಅವುಗಳನ್ನು ನೋಡಿ ನಾವು ಹೆದರಬಾರದು. ದೇವರ ವಾಕ್ಯ ಹೇಳುತ್ತದೆ, ನಾವು ಅವುಗಳನ್ನು ನೋಡಿ ಹೆದರಬಾರದು. ನಮ್ಮ ವಿರೋಧವಾಗಿ ಬರುವಂಥ ಶತ್ರುವನ್ನು ನೋಡಿ ನಾವು ಆತಂಕ ಪಡಬಾರದು. ನಾವು ಆತಂಕ ಪಟ್ಟರೆ, ನಾವು ಭಯಪಟ್ಟರೆ, ನಮ್ಮಲ್ಲಿ ಬಲಹೀನತೆ ಎದ್ದು ಕಾಣಿಸಿದರೆ ಅದು ಶತ್ರುವಿಗೆ ಇನ್ನಷ್ಟು ಬಲವಾಗುತ್ತದೆ ಅಲ್ವಾ? ಒಂದು ಕಡೆಯಲ್ಲಿ ನೀವು ಸಿಂಹದಂತೆ ಧೈರ್ಯವಾಗಿರಿ ಎಂದು ಜ್ಞಾನೋಕ್ತಿ ಗ್ರಂಥದಲ್ಲಿ ಹೇಳಿದರೆ, ಪೇತ್ರನ ಪತ್ರಿಕೆಯಲ್ಲಿ ಪೇತ್ರನು ಹೇಳುತ್ತಾನೆ, ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಿಮ್ಮ ವಿರೋಧವಾಗಿ ಬರುತ್ತಾನೆ. ಹೌದು, ನನ್ನ ಪ್ರಿಯ ದೇವಜನವೇ, ನಾವು ಯಾರಾಗಿದ್ದೇವೆ? ಕೆಲವು ಸಾರಿ ಸೈತಾನನು ಸಿಂಹದಂತೆ ಗರ್ಜಿಸ್ತಾನೆ. ನಾವು ಕೂಡ ಸಿಂಹದಂತೆ ಧೈರ್ಯವಾಗಿರಬೇಕು. ಪ್ರಾಣಿಗಳಲ್ಲಿ ಧೈರ್ಯವಂತ ಪ್ರಾಣಿ ಸಿಂಹವಾಗಿದೆ. ಹೆದರ್ಪುಕ್ಕಲ ಅಲ್ಲ, ಹೆದರಿಕೊಳ್ಳುವುದಿಲ್ಲ. ಅದಕ್ಕೆ ಅದನ್ನು ಕೆಲವು ಸಾರಿ ಕೆಲವರು ಹೇಳ್ತಾರೆ, ಕಾಡಿನ ರಾಜ ಎಂದು ಹೇಳುತ್ತಾರೆ. ಯಾಕೆ? ಅದರ ಧೈರ್ಯ, ಅದರ ಗುಂಡಿಗೆ ಬಲ, ಅದರ ಹೃದಯದ ಬಲ. ತಾನು ಯಾವುದನ್ನು ಎದುರಿಸಬಲ್ಲೆನೋ ತನ್ನಂಬಿಕೆ ಎಂಬುದು ಬಹಳ ಮುಖ್ಯ. ತನ್ನಂಬಿಕೆ ಅಂದರೆ ನನ್ನಿಂದಾಗುತ್ತದೆ, ನನ್ನ ಕೈಯಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ, ನಾನಿದನ್ನು ಎದುರಿಸಲಿಕ್ಕೆ ಸಾಧ್ಯ ಎಂಬ ಧೈರ್ಯವನ್ನು ಹೊಂದಿರುವಂಥದ್ದೇ ತನ್ನಂಬಿಕೆ ಎಂಬುದು. ಯಾವಾಗ ನಮ್ಮ ಮೇಲೆ ನಾವು ತನ್ನಂಬಿಕೆಯನ್ನು ಇಟ್ಟುಕೊಂಡಿರುತ್ತೇವೋ ಆಗ ಖಂಡಿತವಾಗಿ ನಮಗೆ ಒಂದು ದೊಡ್ಡ ಕಾರ್ಯವನ್ನು ದೇವರು ಮಾಡಲಿಕ್ಕಿದ್ದಾರೆ.
ಈ ವಾಕ್ಯವನ್ನು ಆಲಿಸುತ್ತಿರುವ ದೇವಜನವೇ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದೆಯಾ? ನನ್ನ ದೇವರು ನನ್ನ ಸಂಗಡಿಗನಾಗಿದ್ದಾನೆ, ನನಗೆ ಧೈರ್ಯ ಕೊಡುತ್ತಾನೆ, ನಾನು ಮುಂದೆಜ್ಜೆ ಇಡುತ್ತೇನೆ, ಹಿಂದೆಜ್ಜೆ ಇಡೋದಿಲ್ಲ, ನಾನು ಇದನ್ನು ಜಯಿಸುತ್ತೇನೆ, ಇದನ್ನು ನಾನು ಓದಬಲ್ಲೆ, ಇದನ್ನು ನಾನು ಪಾಸಾಗಬಲ್ಲೆ, ಇಂಟರ್ವ್ಯೂಯಲ್ಲಿ ನಾನು ಪಾಸಾಗಬಲ್ಲೆ ಎಂಬ ಧೈರ್ಯವು ನಮಗಿದೆಯಾ? ಆ ಧೈರ್ಯ ಬಹಳ ಮುಖ್ಯ. ಅದಕ್ಕೆ ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯವೇ ನಮಗೆ ದೊಡ್ಡ ಸಾಧನ. ಯಾವುದನ್ನು ಬೇಕಾದರೂ ಎದುರಿಸಲಿಕ್ಕೆ, ಯಾರನ್ನು ಬೇಕಾದರೂ ಎದುರಿಸಲಿಕ್ಕೆ ಒಂದು ಸಾಧನ ನಮ್ಮಲ್ಲಿ. ನೋಡಿ, ಯಾವುದಾದ್ರೂ ಒಂದು ಪ್ರಾಣಿ, ಒಂದು ಸಮಸ್ಯೆ ಬಂದಾಗ, ಬರಿಗೈಯಲ್ಲಿದ್ದಾಗ ನಮಗೆ ಭಯ ಆಗುತ್ತದೆ ಅಲ್ವಾ? ದಾರಿಯಲ್ಲಿ ಹೋಗ್ತಾ ಇರ್ತೀರಾ, ದಾರಿಯಲ್ಲಿ ಹೋಗುತ್ತಿರುವಾಗ ನಿಮಗೆ ನಾಯಿ ಏನಾದರೂ ಕಾಣಿಸಿದರೆ ಅದು ಎದ್ದು ನಿಂತುಕೊಳ್ಳುತ್ತೆ, ನಮಗೂ ಭಯ ಆಗಿಬಿಡುತ್ತದೆ. ಅದು ಕಚ್ಚಕ್ಕೆ ಬರುತ್ತೇನೋ, ಅದು ನಮ್ಮ ವಿರೋಧವಾಗಿ ಬರುತ್ತೇನೋ ಅಂತ ಅನಿಸುತ್ತದೆ. ಅದೇ ನಿಮ್ಮ ಕೈಯಲ್ಲಿ ಒಳ್ಳೆಯ ಒಂದು ಕೋಲು ಇಲ್ಲ ಕಬ್ಬಿಣದೇನಾದರೂ ಇತ್ತು ಅಂದರೆ ಎಲ್ಲಿ ಬರಲಿ ಆಗ್ತೀನಿ ನೋಡು ಅಂತ ನಿಂತ್ಕೊಳ್ತೇವೆ. ಅಂದರೆ ನಮ್ಮ ಕೈಯಲ್ಲಿರುವಂಥ ಆಯುಧದ ಮೇಲೆ ನಮ್ಮ ಭರವಸೆ ಇರುತ್ತದೆ. ಇವತ್ತು ಧೈರ್ಯ ಎಂಬುದು ದೇವರು ನಮಗೆ ಕೊಟ್ಟಿರುವಂಥ ಒಂದು ಸಾಧನ. ದೇವರ ವಾಕ್ಯ ಯಾವಾಗಲೂ ನಮಗೆ ಧೈರ್ಯಪಡಿಸಿ, ನೀನಂತೂ ಹೆದರಬೇಡ, ಧೈರ್ಯದಿಂದಿರು ಎಂದು ಯೆಹೋಶುವನಿಗೆ ದೇವರಾತ್ಮನು ಹೇಳಿದ ಮಾತು. ನಾನಂತೂ ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನೀನು ಭಯಪಡಬೇಡ, ಧೈರ್ಯದಿಂದಿರು ಎಂದು ಹೇಳುತ್ತದೆ. ಇವತ್ತು ನೀವು ನಾನು ಸಿಂಹದಂತೆ ಧೈರ್ಯವಾಗಿರಬೇಕು. ಹೆದರಿಕೊಳ್ಳುವುದಲ್ಲ, ಭಯಪಡುವುದಲ್ಲ, ಬದಲಾಗಿ ಎಲ್ಲವನ್ನು ನಿಭಾಯಿಸುವ, ಎದುರಿಸುವ ಕೃಪೆಯನ್ನು ದೇವರು ಅನುಗ್ರಹಿಸುವಂತೆ ನಾವು ಕೇಳಿಕೊಳ್ಳುವಂಥವರಾಗಿರಬೇಕು. ಧರ್ಮೋಪದೇಶ ಕಾಂಡ ಗ್ರಂಥದಲ್ಲಿ 28ನೇ ಅಧ್ಯಾಯ 7ನೇ ವಚನದಲ್ಲಿ, ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ 7 ದಾರಿಗಳಿಂದ ಓಡಿ ಹೋಗುವರು. ನಿಮ್ಮ ಶತ್ರುಗಳು ಅನ್ನುವಂಥದ್ದು ವ್ಯಕ್ತಿಗಳು ಮಾತ್ರ ಅಲ್ಲ, ಅನಾರೋಗ್ಯ, ಸಾಲಬಾಧೆ, ಸಂಕಟ, ಕಷ್ಟಗಳು ಎಲ್ಲವೂ ಕೂಡ ಶತ್ರುವಿನೋಪಾದಿಯಲ್ಲಿ ನಮ್ಮ ವಿರೋಧವಾಗಿ ನಿಂತುಕೊಳ್ಳುವಾಗ ನಾವು ಎದುರಿಸಿ ನಿಂತರೆ ಅವರು ಬಂದದ್ದು ಒಂದೇ ದಾರಿಯಲ್ಲಾದರೂ ಓಡುವುದು. ಅಲ್ಲಿ ಹೇಳುತ್ತಾ ಇರುವಂಥ ಮಾತು, 7 ದಾರಿಗಳಿಂದ ಓಡಿ ಹೋಗುವರು. ಒಂದೇ ಗುಂಪಾಗಿ ಬಂದರೆ ನಮಗೆ ಭಯ ಆಗುತ್ತೆ, ಒಟ್ಟಿಗೆ ಬರುವಾಗ ಭಯ ಆಗುತ್ತೆ. ಆದರೆ ನಾವು ಅವ್ರನ್ನ ಎದುರಿಸುವಾಗ 7 ದಾರಿಯಲ್ಲಿ ಓಡಿ ಹೋಗ್ತಾರಂತೆ, ಚಲ್ಲಾಪಿಲ್ಲಿ ಆಗೋಗ್ತಾರೆ, ಕಾಣಿಸುವುದಿಲ್ಲ. ದೇವರು ನಮ್ಮನ್ನು ಧೈರ್ಯಪಡಿಸುತ್ತಾನೆ. ದೇವರ ವಾಕ್ಯವು ಅದಕ್ಕೆ ನಮಗೆ ಯೋಹಾನನು ಬರೆದ ಒಂದು ಸುವಾರ್ತೆಯಲ್ಲಿ 16ನೇ ಅಧ್ಯಾಯದ ಅದರ 33ನೇ ವಚನದಲ್ಲಿ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ನೋಡಿದ್ರ ಏನಂತ ಹೇಳಿದ್ರೆ, ಲೋಕದಲ್ಲಿ ನಿಮಗೆ ಸಂಕಟಗಳು ಉಂಟು. ದೇವರು ಯಾವತ್ತೂ ನಮಗೆ ಸುಳ್ಳನ್ನು ಹೇಳಿ ನಂಬಿಸಿ ನಮ್ಮನ್ನು ಕತ್ತಲೆಗೆ ತಳ್ಳುವುದಿಲ್ಲ, ಒಂಟಿತನಕ್ಕೆ ತಳ್ಳುವುದಿಲ್ಲ, ಬಡತನಕ್ಕೆ ತಳ್ಳುವುದಿಲ್ಲ. ನಮ್ಮನ್ನು ದೇವರು ಧೈರ್ಯಪಡಿಸುತ್ತಾನೆ. ನೀನು ಕತ್ತಲಲ್ಲಿರುವಾಗಲೂ ನಾನು ಜೊತೆಯಲ್ಲಿದ್ದೇನೆ, ನೀನು ಒಂಟಿಯಾಗಿರುವಾಗ ನಿನ್ನ ಬಲಗಡೆಯಲ್ಲಿದ್ದೇನೆ, ನೀನು ನದಿಗಳನ್ನು ದಾಟುವಾಗಲೂ, ನೀನು ಬೆಂಕಿಯಲ್ಲಿ ಹೋಗುವಾಗಲೂ, ಸಿಂಹಗಳ ಮಧ್ಯದಲ್ಲಿ ನಿಲ್ಲುವಾಗಲೂ ನಾನಿದ್ದೇನೆ ಎಂದು ಹೇಳಿದನು. ದಾನಿಯೇಲನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಟ್ಟನು. ಆದರೆ ಸಿಂಹಗಳನ್ನು ಅವನು ಎದುರಿಸಿದಾಗ ಅವನು ಭಯಪಡಲಿಲ್ಲ. ದೇವಜನವೇ, ಅವನು ಭಯಪಡಲಿಲ್ಲ, ಯಾಕೆಂದರೆ ಅವನು ಪ್ರಾರ್ಥನಾ ವೀರನಾಗಿದ್ದನು. ಇವತ್ತು ನೀವು ನಾನು ಧೈರ್ಯವಾಗಿರಬೇಕು, ಸಿಂಹಗಳ ಮಧ್ಯದಲ್ಲಿ ಸಿಂಹದಂತಿರಬೇಕು. ದಾನಿಯೇಲನು ಪ್ರಾರ್ಥನೆಯಲ್ಲಿ ಅವುಗಳನ್ನು ಎದುರಿಸಿದನು. ನಿಮಗೆಲ್ಲ ಗೊತ್ತಿದೆ, ಸಂಸೋನನ ಮೇಲೆ ದೇವರಾತ್ಮನು ಇದ್ದಾಗ ಆ ಸಿಂಹವನ್ನು ಸೀಳಿ ಹಾಕಿದನು. ಓತದ ಮರಿಯನ್ನೋ ಎಂಬಂತೆ ಅದನ್ನು ಸೀಳಿಬಿಟ್ಟನಂತೆ. ಅದು ಅಷ್ಟೊಂದು ಬಲಶಾಲಿಯಾಗಿದ್ದರೂ ದೇವರಾತ್ಮನು ಅದಕ್ಕಿಂತಲೂ ಬಲವಾದದ್ದು ಆಗಿದೆ. ಇವತ್ತು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಸೈತಾನನು ಬಂದರೂ, ದಾನಿಯೇಲನ ಸುತ್ತಲೂ ಇದ್ದ ಹಾಗೆ ಸಿಂಹಗಳು ಸುತ್ತುವರಿದರೂ, ನಿಮ್ಮಲ್ಲಿ ನನ್ನಲ್ಲಿರುವಂಥ ದೇವರ ಆತ್ಮನು ಆ ಸಿಂಹದ ಗರ್ಜನೆಗಿಂತಲೂ ಆ ಸಿಂಹದ ಬಲಕ್ಕಿಂತಲೂ ಹೆಚ್ಚಾದದ್ದು. ನಮ್ಮ ಬಲವು ಸಿಂಹದಂತಿದ್ದರೂ ದೇವರಾತ್ಮನ ಬಲವು ಅದಕ್ಕಿಂತ ಹೆಚ್ಚಾದದ್ದು.
ಅದನ್ನು ನಾವು ಆಶ್ರಯಿಸುವಂಥವರಾಗಿರಬೇಕು, ಆಧಾರ ಮಾಡಿಕೊಂಡವರಾಗಿರಬೇಕು. ಧೈರ್ಯದಿಂದಿರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ದೇವರ ವಾಕ್ಯ ಹೇಳ್ತಾ ಇರೋದು, ನೀನು ಧೈರ್ಯವಾಗಿರು. ದಾವೀದನ್ನು ನೋಡ್ತಾ ಇದ್ದೇವೆ. ಅವನು ಕರಡಿಯನ್ನು, ಸಿಂಹವನ್ನು ಒಡೆದು ಸಾಯಿಸಿದವನು. ನೋಡಿ, ಬೈಬಲಲ್ಲಿ ಇದು ಸುಮ್ಮನೆ ಹೇಳಲಿಲ್ಲ. ನಿಜವಾಗಿಯೂ ದೇವರ ಆತ್ಮನ ಶಕ್ತಿ ಇರುವಾಗ ನಾವು ಸಿಂಹದಂಥ ಬಲವನ್ನು ನಾವು ಹೊಂದುತ್ತೇವೆ, ಸಿಂಹಗಳಂಥ ಸಮಸ್ಯೆಯನ್ನು ಎದುರಿಸುತ್ತೇವೆ. ಅಧೈರ್ಯಗೊಂಡಿದ್ದೀರಾ? ಡಾಕ್ಟರ್ ಹೇಳಿದ ಮಾತುಗಳಿಂದ ಅಧೈರ್ಯಗೊಂಡಿದ್ದೀರಾ? ನಿಮ್ಮ ಮೇಲಧಿಕಾರಿಗಳು ಹೇಳಿದ ಮಾತುಗಳಿಂದ ಅಧೈರ್ಯಪಟ್ಟಿದ್ದೀರಾ? ನಿಮ್ಮ ಸುತ್ತಲಿನ ಶತ್ರುಗಳ ವಿರೋಧಗಳಿಂದ ಅಧೈರ್ಯಪಟ್ಟಿದ್ದೀರಾ? ದೇವರಾತ್ಮನು ಹೇಳ್ತಾ ಇದ್ದಾನೆ, ಪ್ರಾರ್ಥನಾತ್ಮವನ್ನು, ದೇವರಾತ್ಮವನ್ನು ಹೊಂದಿಕೊಂಡು ಎದುರಿಸಿರಿ. ಜಯವನ್ನು ಹೊಂದಿವಿರಿ, ಬಲವನ್ನು ಹೊಂದಿವಿರಿ, ಶತ್ರುವಿನ ಸಮಸ್ಯೆಗಳನ್ನು ನಿಭಾಯಿಸುವಿರಿ. ಈ ವಾಕ್ಯವನ್ನು ಕೇಳುತ್ತಿರುವ ದೇವಜನವೇ, ಹೆದರಬೇಡಿರಿ, ಧೈರ್ಯದಿಂದಿರಿ. ದೇವರು ಕೊಡುವ ಧೈರ್ಯವು ನಿಮಗೆ ಬೇಕು. ಮನುಷ್ಯರು ಕೊಡುವ ಧೈರ್ಯವು ಸ್ವಲ್ಪ ಕಾಲ ಇರುತ್ತದೆ. ಡಾಕ್ಟ್ರು ಬರ್ತಾರೆ, ಒಂದು ಸರಿ ಹೇಳ್ತಾರೆ, ಅಮ್ಮ ಏನೂ ಆಗಿಲ್ಲ, ನಾವಿದ್ದೀವಲ್ವಾ, ನಾವು ನೋಡ್ಕೋತೀವಿ ಅಂತ ಹೇಳ್ತಾರೆ. ಇನ್ನೊಂದು ದಿವಸ ಬಂದು ಹೇಳ್ತಾರೆ, ನಾವು ಅದೆಲ್ಲ ಟ್ರೈ ಮಾಡಿದ್ವಿ, ನಮ್ಮ ಕೈಲೇನೂ ಆಗ್ತಾ ಇಲ್ಲ. ನೋಡಿದ್ರೆ, ಒಂದು ಸಾರಿ ಅವರು ಧೈರ್ಯ ಕೊಡುತ್ತಾರೆ, ಇನ್ನೊಂದು ಸಾರಿ ಅವರು ಭಯಪಟ್ಟು ನಮ್ಮನ್ನು ಭಯಪಡಿಸ್ತಾರೆ. ಆದರೆ ದೇವರಾತ್ಮನು ಆ ರೀತಿಯಾಗಿ ಅಲ್ಲ. ದೇವರಾತ್ಮನು ನಮ್ಮನ್ನು ಬಲಪಡಿಸುವ ದೇವರಾಗಿದ್ದಾನೆ. ಆತನು ನಮಗೆ ಕೊಟ್ಟಿರುವ ಆತ್ಮವು ಹೇಡಿತನದ ಆತ್ಮವಲ್ಲ, ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ ಹೊರತು ಹೇಡಿತನದ ಆತ್ಮವಲ್ಲ. ಆದುದರಿಂದ ನಾವು ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ನಂಬುವವರಿಗೆ ಎಲ್ಲವೂ ಸಾಧ್ಯ, ಧೈರ್ಯದಿಂದ ಎದುರಿಸುವವರಿಗೆ ಎಲ್ಲವೂ ಜಯ. ಇವತ್ತು ದೇವರ ವಾಕ್ಯವನ್ನು ಆಲಿಸಿ ನೀವು ನಾನು ಈ ವಾಕ್ಯದಂತೆ ಏನಂದರೆ, ನೀವು ಧೈರ್ಯವಾಗಿರ್ರಿ. ಲೋಕದಲ್ಲಿ ನಿಮಗೆ ಸಂಕಟ ಉಂಟಾದರೆ ಒಂದು ನೆನಪಿಟ್ಟುಕೊಳ್ಳ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಹಾಲೆಲೂಯ. ನನ್ನ ಪ್ರಿಯ ದೇವಜನ, ಅದಕ್ಕೆ ಕೀರ್ತನೆಗಳಲ್ಲಿ 112ನೇ ಕೀರ್ತನೆ 7ನೇ ವಾಕ್ಯದಲ್ಲಿ ಹೇಳುತ್ತದೆ, ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ. ಯೆಹೋವನಲ್ಲಿ ಭರವಸವಿಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ನಮ್ಮಲ್ಲಿ ಧೈರ್ಯ ಬರಬೇಕಾದರೆ ನಮಗೆ ಇಲ್ಲಿ ಬೇಡ್ತಾ ಇರುವುದು, ಅವನಿಗೆ ಕೆಟ್ಟ ಭಯದ ಸುದ್ದಿಯ ಭಯವಿರುವುದಿಲ್ಲ. ಯಾವಾಗ ನಾವು ಬೆಳಿಗ್ಗೆ ಎದ್ದ ತಕ್ಷಣ, ದಿನವು ಮುಗಿದ ತಕ್ಷಣ ನಾವು ನೆಗೆಟಿವ್ ಆಗಿ, ನಕಾರಾತ್ಮಕವಾಗಿ ಆಲೋಚನೆ ಮಾಡುತ್ತಾ ಏನಾಗುತ್ತೋ, ಏನು ನಡೆದೋಗುತ್ತೋ, ಹೇಗಿರುತ್ತೋ, ಇದನ್ನು ನಾವು ಯೋಚನೆ ಮಾಡ್ತಾ ಇರ್ತೇವೆ. ಯಾರು ಧೈರ್ಯವಾಗಿರುತ್ತಾರೋ ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ. ಏನೇ ಆಗಲಿ ನನ್ನ ದೇವರು ನನ್ನ ಸಂಗಡಿಗನಾಗಿದ್ದಾನೆ. ನನ್ನ ದೇವರು ನನ್ನನ್ನು ಬಿಟ್ಟು ಕೊಡುವುದಿಲ್ಲ. ನನ್ನ ದೇವರು ಬೀಳುವಂತೆ ಮಾಡುವುದಿಲ್ಲ. ಶತ್ರುಗಳು ಒಂದೇ ದಾರಿಯಿಂದ ಬಂದರೂ 7 ದಾರಿಗಳಿಂದ ಓಡಿ ಹೋಗುವರು. ಹಾಗೆ ಮಾಡುವನು ಎಂದು ನಾವು ನಂಬಬೇಕು ದೇವಜನವೇ. ಆ ನಂಬಿಕೆ ಇದ್ದವರಿಗೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. ಈ ವಾಕ್ಯವನ್ನು ಆಲಿಸುತ್ತಿರುವ ಪ್ರಿಯ ದೇವಜನವೇ, ನಿಮ್ಮ ಕುಟುಂಬದ ವಿರುದ್ಧವಾಗಿ, ನಿಮ್ಮ ವಿರುದ್ಧವಾಗಿ ದುಷ್ಟನಾಗಲಿ, ಸಮಸ್ಯೆಗಳಾಗಲಿ, ಸಂಕಟಗಳಾಗಲಿ, ಅನಾರೋಗ್ಯಗಳಾಗಲಿ, ಸಾಲಗಳಾಗಲಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಬರುವಾಗ ನೀವು ಸಾಧಾರಣ ಪ್ರಾಣಿಯಂತೆ ಅಲ್ಲ, ನೀವು ಕೂಡ ಧೈರ್ಯಶಾಲಿಗಳಾಗಿರಬೇಕು, ಆತ್ಮನನ್ನು ತುಂಬಿದವರಾಗಿರಬೇಕು, ಸಿಂಹದಂತೆ ಹೋರಾಟ ಮಾಡಬೇಕು, ಎದುರಿಸಬೇಕು. ಕಾಡಿನ ರಾಜ ನಾನೇ ಎಂದು ಸಿಂಹವು ನೆನೆಸುವಂತೆ ಈ ಲೋಕದಲ್ಲಿ ನಾನು ಇದ್ದೇನೆ, ನನ್ನ ಜೊತೆಗೆ ದೇವರಾತ್ಮನಿದ್ದಾನೆ, ದೇವರಾತ್ಮನಿದ್ದಾನೆ ಎಂಬ ಧೈರ್ಯ ನಮಗೆ ಬೇಕು. ಅದು ಬಹಳ ಮುಖ್ಯ. ಮೊದಲ ಥೆಸಲೋನಿಕ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ನಮಗೆ ಫಿಲಿಪ್ಪಿ ಪಟ್ಟಣದಲ್ಲಿ ಹಿಂಸೆಯು ಅವಮಾನವು ಮೊದಲು ಸಂಭವಿಸಿದರೂ ನಾವು ನಮ್ಮ ದೇವರ ಮೂಲಕ ಧೈರ್ಯಗೊಂಡು ಬಹು ವಿರೋಧವನ್ನು ಅನುಭವಿಸುವವರಾಗಿ ನಿಮಗೆ ದೇವರ ಸುವಾರ್ತೆಯನ್ನು ತಿಳಿಸಿದೆವೆಂಬುದನ್ನು ನೀವೇ ಬಲ್ಲಿರಿ. ಮೊದಲು ನಾವೇನಾದ್ವಿ, ನಮಗಾದ ಹಿಂಸೆಯನ್ನು, ಅವಮಾನವನ್ನು
ನೆನೆಸಿಕೊಂಡು ನಾವೇನಾದರೆ ಭಯಪಟ್ಟೆವು. ಆದರೆ ನಂತರ ನಾವು ದೇವರ ಮೂಲಕ ಧೈರ್ಯಗೊಂಡೆವು. ಹೌದು, ನಮ್ಮ ಸಾಲವನ್ನು ನೆನೆಸುವಾಗ, ನಮ್ಮ ಶತ್ರುಗಳನ್ನು ನೆನೆಸುವಾಗ, ನಮ್ಮ ರೋಗವನ್ನು ನೆನೆಸುವಾಗ, ನಮ್ಮ ಮಾರ್ಕ್ಸನ್ನು ನೆನೆಸುವಾಗ, ನಮ್ಮ ಇಂಟರ್ವ್ಯೂವಲ್ಲಿ ನಾವು ಹಿಂದೆಜ್ಜೆ ಹಾಕಿದ್ದನ್ನು ನೆನೆಸುವಾಗ, ನಮ್ಮ ಶತ್ರುವಿನ ಬಲವನ್ನು ನಾವು ನೋಡುವಾಗ ನಮಗೆ ಅಧೈರ್ಯ ಬರುತ್ತದೆ. ಆದರೆ ಶತ್ರುವನ್ನು, ಸಮಸ್ಯೆಯನ್ನು ನೋಡಿದಾಗ ಭಯ ಬಂದ ನಿಮಗೆ ದೇವರ ಮಾತು, ದೇವರನ್ನು ನೀವು ಆಶ್ರಯಿಸಿದಾಗ ಆ ಭಯವು ಹೋಗುತ್ತದೆ, ಧೈರ್ಯವು ಬರುತ್ತದೆ. ಹೌದಾ ಇಲ್ವ? ನಿಜ ಹೇಳಿ. ಮೊದಲು ನಮಗೆ ಅಧೈರ್ಯ ಬರುತ್ತದೆ. ವೈದ್ಯರ ಮಾತು, ಸ್ನೇಹಿತರ ಮಾತು, ಬಂಧುಗಳ ಮಾತು, ಸರ್ಕಾರದ ಮಾತು, ಕೇಳಿಸಿಕೊಳ್ಳುವ ನ್ಯೂಸ್ಗಳ ಮಾತು, ಟಿ ವಿಗಳಲ್ಲಿ ನ್ಯೂಸ್ಗಳಲ್ಲಿ ಬರುವಂಥ ನ್ಯೂಸ್ಗಳು ನಮ್ಮನ್ನು ಅಧೈರ್ಯಪಡಿಸುತ್ತವೆ. ಆದರೆ ದೇವರ ಮಾತು ನಮ್ಮನ್ನು ಧೈರ್ಯಪಡಿಸುತ್ತದೆ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಧೈರ್ಯದಿಂದಿರಿ. ನಿಮಗೂ ನನಗೂ ದೇವರು ಕೊಟ್ಟಿರುವಂಥ ಆತ್ಮ ಹೇಡಿತನದ ಆತ್ಮ ಅಲ್ಲ, ಧೈರ್ಯದ ಆತ್ಮ. ಕೆಲವು ಸಾರಿ ನಾವು ಭಯಪಡುತ್ತೇವೆ, ಆದರೆ ನಂತರ ನಾವು ಧೈರ್ಯಗೊಳ್ಳುತ್ತೇವೆ. ಧೈರ್ಯದ ಆತ್ಮವು ನಮಗೆ ಬರುತ್ತದೆ. ನಿಮಗೆಲ್ಲ ಗೊತ್ತು ಪೇತ್ರನ ಬಗ್ಗೆ. ಯೇಸು ಸ್ವಾಮಿಯನ್ನು ಹಿಡಿದಾಗ ಅಲ್ಲಿ ಯೇಸುವನ್ನು ನೋಡೋಣ ಎಂದು ದೂರದಿಂದ ಸುತ್ತಿ ನೋಡುತ್ತಿದ್ದಾಗ 3 ಸಾರಿ ನೀನು ಕೂಡ ಅವನಲ್ಲಿ ಒಬ್ಬನಲ್ಲವೇ ಅಂದಾಗ ಭಯಪಟ್ಟು ಬಿಟ್ಟು, ಅಯ್ಯೋಯ್ಯೋ, ನೀವು ಅಂದುಕೊಂಡ ಹಾಗೆ ನಾನು ಅವನ ಸಂಗಡಿಗನಲ್ಲ, ನನಗೂ ಆತನಿಗೆ ಯಾವ ಸಂಬಂಧವಿಲ್ಲ, ನಾನು ಆತನನ್ನು ಅರಿಯೇನು ಎಂದನು. ಗೊತ್ತಿಲ್ಲ ಅಂದನು. ಆದರೆ ನಂತರ ನೋಡಿ, ಪವಿತ್ರಾತ್ಮನವನ ಮೇಲೆ ಬಂದ ಮೇಲೆ ದೊಡ್ಡ ಸಾಕ್ಷಿಯಾಗಿ ಪೇತ್ರನು ಮಾರ್ಪಟ್ಟನು. ಅವನ ಮಾತು, ಅವನ ನಡವಳಿಕೆ, ಅವನ ಜೀವಿತ ದೊಡ್ಡ ಸಾಕ್ಷಿಯಾಗಿ ಮಾರ್ಪಟ್ಟಿತು. ನೀವು ನೋಡ್ತಾ ಇದ್ದೀರ ಅಪೊಸ್ತಲರ ಕೃತ್ಯಗಳಲ್ಲಿ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಪೇತ್ರ, ಯೋಹಾನರು ಧೈರ್ಯದಿಂದ ಮಾತನಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಸಾಧಾರಣರೇ, ಆದರೆ ಅಸಾಧಾರಣವಾಗಿದ್ದಾರೆ. ಕಾರಣ ಅವರಲ್ಲಿರುವಂಥ ದೇವರ ಆತ್ಮನು ಧೈರ್ಯದಿಂದ ಮಾತನಾಡಿದರು. ನೀವು ಪೊಲೀಸ್ ಹತ್ರ ಆಗಲಿ, ಕೋರ್ಟಲ್ಲಾಗಲಿ, ಶತ್ರುಗಳ ಮುಂದಾಗಲಿ ಧೈರ್ಯವಾಗಿ ಮೊದಲು ನಿಂತ್ಕೊಳ್ಬೇಕು. ಅನೇಕರು ಇಂಟರ್ವ್ಯೂಗೆ ಹೋಗುವಾಗ ಹೇಳಿಕೊಡ್ತಾರೆ, ನಿನಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಭಯಪಡಬೇಡ ಹೇಳಿಕೊಡ್ತಾರೆ ಮೊದಲೇ. ನೀವು ಹೋಗಿ ವ್ಯಕ್ತಿಯನ್ನು ಸಂಧಿಸುವಾಗ ಧೈರ್ಯವಾಗಿ ಹೇಳ್ರಿ, ಸರ್ ನನಗೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ಸರ್ ಅಂದರೆ ನೀನು ಹೇಗೆ ಎದುರಿಸ್ತೀಯ, ಹೇಗೆ ಮುಂದುವರಿತೀಯ? ಧೈರ್ಯ ಬಹಳ ಮುಖ್ಯ. ಯಾವುದೇ ವಿಷಯದಲ್ಲಾಗಲಿ ಪ್ರಿಯ ಜನವೇ, ಇವತ್ತು ನೀವು, ನಿಮ್ಮ ಕುಟುಂಬ ಬಹಳ ಅಧೈರ್ಯದಿಂದ, ಬಲಹೀನತೆಯಿಂದ, ನೋವಿನಿಂದ ಶತ್ರುಗಳ ಮುಂದೆ ನೀವು ಭಯಪಡುತ್ತಾ ಇರಬಹುದು. ಎಲ್ಲಿ ಅವರು ಬಂದುಬಿಡ್ತಾರೋ, ಎಲ್ಲಿ ಅವರು ಪ್ರಶ್ನೆ ಕೇಳ್ತಾರೋ, ಎಲ್ಲಿ ಅವರು ನಮ್ಮನ್ನು ವಿರೋಧಿಸ್ತಾರೋ ಎಂದು ಈ ರೀತಿಯಾಗಿ ನೀವೇನಾದರೂ ಭಯಪಡುತ್ತಾ ಇದ್ದರೆ ನಿಜವಾಗಿಯೂ ಶತ್ರುವಿನ ಬಲ ಜಾಸ್ತಿ ಆಗುತ್ತದೆ. ನೋಡಿ, ಯಾವಾಗ ಪೇತ್ರನು ಅಷ್ಟೊಂದು ಭಯಪಟ್ಟವನಾಗಿದ್ದನೋ, ಈಗ ಧೈರ್ಯದಿಂದ ಮಾತನಾಡುವುದನ್ನು ನೋಡಿ ಜನರು ಆಶ್ಚರ್ಯಪಟ್ಟರು. ನಾವು ಭಯಪಟ್ಟರೆ ಅವರು ಧೈರ್ಯಗೊಳ್ಳುತ್ತಾರೆ, ನಾವು ಧೈರ್ಯಗೊಂಡರೆ ಅವರು ಆಶ್ಚರ್ಯಪಡುತ್ತಾರೆ. ಇವತ್ತು ನಿಮ್ಮ ಕುಟುಂಬಗಳನ್ನು ನೋಡಿ, ನಿಮ್ಮ ಮಕ್ಕಳನ್ನು ನೋಡಿ, ಅವರ ಬೆಳವಣಿಗೆಯನ್ನು ನೋಡಿ, ನಿಮ್ಮ ಕುಟುಂಬದ ರೀತಿ ನೀತಿಗಳನ್ನು ನೋಡಿ ಅನ್ಯರು, ದೇವರನ್ನು ಅರಿಯದವರು ಆಶ್ಚರ್ಯಪಡಬೇಕು. ನಿಮ್ಮ ಧೈರ್ಯವನ್ನು ನೋಡಿ ಅವರು ಆಶ್ಚರ್ಯಪಡಬೇಕು. ಅವರು ನಿಮ್ಮನ್ನು ಎದುರಿಸುವಂತೆ ಅವರಿಗೆ ನೀವು ಏನಾಗಬಾರ್ದು, ಬಲಹೀನರಾಗಿ ಕಾಣಿಸಿಕೊಳ್ಳಬಾರದು. ದೇವರ ವಾಕ್ಯ ಹೇಳುತ್ತಾ ಇದೆ, ನೀವು ಏನಂದರೆ ಶಾಸ್ತ್ರಾಭ್ಯಾಸವಿಲ್ಲದ ಸಾಧಾರಣರು, ಆದರೆ ಇವರ ಧೈರ್ಯ ನೋಡಪ್ಪ ಎಂದರು. ಅದೇ ರೀತಿಯಲ್ಲಿ ಅಪೊಸ್ತಲರ ಕೃತ್ಯಗಳು 14:3 ಈಗಿರಲಾಗಿ ಪೌಲ ಬಾರ್ನಬರು ಬಹುಕಾಲ ಅಲ್ಲಿದ್ದು
ಕರ್ತನು ಅವರ ಕೈಯಿಂದ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಆಗುವಂತೆ ದಯಪಾಲಿಸಿ ತನ್ನ ಕೃಪಾವಾಕ್ಯಕ್ಕೆ ಸಾಕ್ಷಿ ಕೊಟ್ಟದ್ದರಿಂದ ಆತನ ಮೇಲೆ ಭರವಸವಿಟ್ಟು ಧೈರ್ಯದಿಂದ ಮಾತನಾಡುತ್ತಿದ್ದರು. ಆತನ ಮೇಲೆ ಭರವಸವಿಟ್ಟು ಧೈರ್ಯದಿಂದ ಮಾತನಾಡುತ್ತಿದ್ದರು. ಇವತ್ತು ನಿಮ್ಮ ಭರವಸೆ ಯಾರ ಮೇಲೆ? ಕರ್ತನ ಮೇಲೆ ಭರವಸವಿಟ್ಟಿದ್ದೇವೆ ತಾನೇ. ಮತ್ತು ನಾವು ಯಾಕೆ ಭಯಪಡಬೇಕು? ಸುಲಭ ಅಲ್ಲ, ಒಂದೇ ರೀತಿ ಅಲ್ಲ ಎಲ್ಲರದು. ಆದರೆ ನಿಮ್ಮ ಹೃದಯವು ಬಲಗೊಳ್ಳಲಿ, ಹೆದರದಿರಲಿ, ಕಳವಳಗೊಳ್ಳದಿರಲಿ, ನಕಾರಾತ್ಮಕವಾಗಿ ಆಲೋಚಿಸದಿರಲಿ. ದೇವರು ನಿಮ್ಮ ಸಂಗಡ ಇದ್ದಾನೆ. ಧೈರ್ಯದಿಂದಿರು ಎಂದು ಹೇಳುವ ಮಾತು ಯಾವಾಗಲೂ ನಿಮ್ಮ ಕಿವಿಯಲ್ಲಿ ಕೇಳಿಸಿಕೊಳ್ಳಲಿ. ಯೆಹೋಶುವನು, ಅಯ್ಯೋ, ಮೋಶೆಯಾದರೆ ಮಹಾನಾಯಕ, ಅನುಭವಸ್ಥ, ಎಲ್ಲ ತಿಳಿದವನು, ನನಗೇನೂ ಗೊತ್ತಿಲ್ಲ, ನಾನು ಹೇಗೆ ನಿಭಾಯಿಸಲಿ ಎಂದಾಗ ದೇವರು ಹೇಳ್ತಾನೆ, ನೀನಂತೂ ಧೈರ್ಯದಿಂದಿರು, ನಾನಿನ್ನ ಸಂಗಡ ಇರ್ತೇನೆಂದು ಹೇಳಿದರು. ಮೋಶೆಯ ಜೊತೆಯಲ್ಲಿದ್ದ ಹಾಗೆ ನಾನಿರುತ್ತೇನೆ. ಮೋಶೆಗೆ ಇದೇ ಮಾತು ಇನ್ನು ವಿಮೋಚನ ಕಂಡ 14ನೇ ಅಧ್ಯಾಯದ ಹೇಳಿದ, ನೀನಂತೂ ಸುಮ್ಮನಿರು, ಕಳವಳಗೊಳ್ಳಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ಅದೇ ಮಾತನ್ನು ದೇವರು ಯೆಹೋಶುವನ ಗ್ರಂಥದಲ್ಲಿ ಯೆಹೋಶುವನಿಗೆ ಹೇಳುತ್ತಾನೆ. ಇವತ್ತು ನಿಮಗೂ ನನಗೂ ಅದೇ ಮಾತನ್ನು ದೇವರು ಹೇಳ್ತಾ ಇದ್ದಾನೆ. ಹಿಂದೆಜ್ಜೆ ಹಾಕಬೇಡ, ನಿಂತುಕೋ, ಧೈರ್ಯವಾಗಿ ನಿಂತುಕೋ. ಜನರು ಆಶ್ಚರ್ಯ ಪಡುವರು, ಆ ರೀತಿಯಾಗಿ ನಾನು ನಿನ್ನನ್ನು ಮಾಡುತ್ತೇನೆ ಎಂದು ಹೇಳುತ್ತಾ ಇದ್ದಾನೆ. ಹಾಗಾದರೆ ನಾವು ಪ್ರಾರ್ಥನೆ ಮಾಡಿ, ದೇವರೇ ನನ್ನನ್ನು ಆ ರೀತಿಯಾಗಿ ಬಲಪಡಿಸಪ್ಪ ಎಂದು ಕೇಳಿಕೊಳ್ಳಲಿಕ್ಕೆ ರೆಡಿ ಇದ್ದೀರಾ? ಸಿದ್ಧ ಇದ್ದರೆ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿರಿ. ಪರಮ ತಂದೆಯೇ, ನಿನ್ನ ಪರಿಶುದ್ಧವಾದ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ದೇವರೇ, ನೀನು ಮಹಿಮಾ ಸ್ವರೂಪರಾದ ದೇವರು, ನೀನು ಲೋಕವನ್ನು ಜಯಿಸಿದಾತನು. ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿ ಎಲ್ಲ ಅಧಿಕಾರವು ನಿನಗೆ ಕೊಡಲ್ಪಟ್ಟಿದೆ. ಈಗೋ ನಾನು ಅದೇ ಅಧಿಕಾರವನ್ನು ನಿಮಗೆ ಕೊಡುತ್ತಿದ್ದೇನೆ, ಹೊರಟು ಹೋಗಿರಿ ಎಂದು ಹೇಳಿದ ದೇವರು ನೀವಾಗಿದ್ದೀರಾ. ನೀವು ನಮಗೆ ಕೊಡುವಂಥ ಆತ್ಮವು ಹೇಡಿತನದ ಆತ್ಮವಲ್ಲ, ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ. ಆದುದರಿಂದ ದೇವರೇ, ಇವತ್ತು ಯಾರು ನನ್ನೊಟ್ಟಿಗೆ ಇವತ್ತಿನ ವಾಕ್ಯವನ್ನು ಕೇಳುತ್ತಾ, ಅಪ್ಪ, ಈ ವಾಕ್ಯದಲ್ಲಿ ಕೇಳಿದ ಹಾಗೆ ನನಗೆ ಧೈರ್ಯ ಕೊಡು, ನನಗೆ ಬಲ ಕೊಡಪ್ಪ, ನಾನು ಧೈರ್ಯವಂತನಾಗಿ ಎಲ್ಲವನ್ನು ಎದುರಿಸಿ ಜಯಿಸುವುದಕ್ಕೆ ಬೇಕಾದ ಕೃಪೆಯನ್ನು ಕೊಡು ಎಂದು ಯಾರು ಪ್ರಾರ್ಥನೆ ಮಾಡುತ್ತಿದ್ದಾರೋ ಅವರ ಮೇಲೆ, ಅವರ ಮಕ್ಕಳ ಮೇಲೆ, ಮನೆಯ ಮೇಲೆ ಈ ಧೈರ್ಯವೆಂಬ ಸಾಧನವು ಕೆಲಸ ಮಾಡಲಿ ಕರ್ತರೆ. ಎದುರಿಸಿ ನಿಲ್ಲುವಾಗ ಶತ್ರು ಕೂಡ ಭಯಪಟ್ಟು ಒಂದು ದಾರಿಯಲ್ಲಿ ಬಂದವರು 7 ದಾರಿಗಳಲ್ಲಿ ಓಡಿ ಹೋಗುವರು. ಅದೇ ನಾವು ಭಯಪಟ್ಟರೆ 7 ದಾರಿಗಳಿಂದ ನಮ್ಮ ಮೇಲೆ ಬೀಳುವರು. ಸ್ವಾಮಿ, ಯೇಸುವಿನ ನಾಮದಲ್ಲಿ ಇವತ್ತು ಈ ಮೊರೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಇವರ ಜೀವಿತಗಳಲ್ಲಿ ಆ ಧೈರ್ಯವು ಇವರಿಗೆ ಸಿಗಲಿ ಅಪ್ಪ. ಎಲ್ಲವನ್ನು ಎದುರಿಸುವ, ನಿಭಾಯಿಸುವ ಶಕ್ತಿ ಇವರಿಗೆ ಲಭಿಸಲಿ ಎಂದು ಕೇಳಿಕೊಳ್ಳುತ್ತಾ ಇದ್ದೇವೆ. ನಿನ್ನ ಆತ್ಮನನ್ನು ಸುರಿಯ ಮಾಡಪ್ಪ. ಭಯಪಟ್ಟ ಪೇತ್ರನು ಧೈರ್ಯದಿಂದ ಸುವಾರ್ತೆಯನ್ನು ಸಾರಿದನು. ಆ ಆತ್ಮನನ್ನು, ಆ ಧೈರ್ಯದ ಆತ್ಮನನ್ನು ನಮಗೆ ಕೊಡಪ್ಪ. ನಮ್ಮ ಪರಿಸ್ಥಿತಿ, ನಮ್ಮ ಕುಟುಂಬಗಳು ಎಲ್ಲೇ ಇರಲಿ, ಹೇಗೆ ಇರಲಿ, ಯಾರಾದರೂ ಹೇಳಿದ ಮಾತುಗಳಿಗೆ ನಾವು ಅಂಜಿ ಅಳುಕಿ ಭಯಪಟ್ಟು ಬಲಹೀನರಾಗಿ ಹೋಗದಂತೆ, ಯಾರು ಏನೇ ಹೇಳಿದರೂ ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ನಾನು ಧೈರ್ಯವಾಗಿರುತ್ತೇನೆ. ನಾನು ಒಂಟಿಯಾಗಿದ್ದರು, ನಾನು ಸಾಲದಲ್ಲಿದ್ದರು, ನಾನು ಬಲಹೀನತೆಯಲ್ಲಿದ್ದರು, ಎಕ್ಸಾಮ್ಸ್ಗೆ ಹೋಗಬೇಕಾದರೂ, ಇಂಟರ್ವ್ಯೂಗಳಿಗೆ ಹೋಗಬೇಕಾದರೂ, ಏನಾದರೂ ಮನೆ ಕಟ್ಟಬೇಕಾದರೂ, ಶತ್ರುಗಳು ವಿರೋಧ ಮಾಡಬೇಕಾದರೂ, ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಅಂದರೂ ಕೂಡ ತಪ್ಪು ಮಾಡದೇ ಇದ್ದಾಗ ದುಷ್ಟರು ಓಡಿ ಹೋಗಬೇಕೇ ಹೊರತು ಶಿಷ್ಟರಾದ ನಾವು ಸಿಂಹದಂತೆ ಧೈರ್ಯದಿಂದ ಇರಬೇಕಲ್ಲವೇ? ಧನ್ಯವಾದ ಯೇಸುವೆ, ನೆನಪಿಸಿದ್ದಕ್ಕಾಗಿ ಸ್ತೋತ್ರ. ನಾವು ಶಿಷ್ಟರಾಗಿರುವಂತೆ, ಸಿಂಹದಂತೆ ನಾವು ಕರ್ತನೆ ದೇವರೇ ನಿಂತುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಈ ಪ್ರಾರ್ಥನೆ ಕೇಳಿದ್ದೀರಾ? ಖಂಡಿತವಾಗಿ ಅತ್ಯುನ್ನತವಾದ ರೀತಿಯಲ್ಲಿ ನಮ್ಮೆಲ್ಲರನ್ನೂ ನಿನ್ನ ಪರಲೋಕದ ಕೃಪೆಗಳಿಂದ ತುಂಬಿಸಿ ಈ ದಿನ ಸಮಾಧಾನ, ಶಾಂತಿ, ದೈವ ಕೃಪೆ, ಎಲ್ಲ ಕಾರ್ಯಗಳಲ್ಲಿ ನಿನ್ನ ಕೃಪಾ ಹಸ್ತವು ನಮ್ಮನ್ನು ಸಾಂತ್ವನ ಮಾಡಿ ಧೈರ್ಯಪಡಿಸಿ ಜಯಿಸುವಂತೆ ನೀನು ಮಾಡಬೇಕೆಂದು ಬೇಡುತ್ತಾ ಇದ್ದೇವೆ. ನಮ್ಮ ಮೊರೆಯನ್ನು ನೀವು ಆಲಿಸಿದ್ದೀರಾ, ನಿಮಗೆ ಸ್ತೋತ್ರ.
ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ, ಧೈರ್ಯ ಕೊಡುವಾತನು, ಜಯವನ್ನು ಕೊಡುವಾತನು, ಬಿಡುಗಡೆಗೊಳಿಸಿ ನಮ್ಮನ್ನು ನಡೆಸುವಾತನಾಗಿರುವ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.